ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ದ ಟೆಕ್ ಟಿಪ್ಸ್ ಬೈ ಚರಣ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಡಾಕ್ಯುಮೆಂಟ್ಸ್ ಏನೇನು ಬೇಕು, ಫೀಸ್ ಪೇಡ್ ಚಾಯ್ಸ್ ಒನ್ ಯಾರು ಕ್ಲಿಕ್ ಮಾಡಿ ಅದೇ ಕಾಲೇಜ್ಗೆ ಹೋಗಿ ಸೇರ್ಕೊಂತೀರಾ ಅವ್ರಿಗೆ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಏನೇನು ಬೇಕು ಅಂತ ನೋಡೋಣ. ಫಸ್ಟ್ ಬೇಕಾಗಿರೋದು ಅಲಾಟ್ಮೆಂಟ್ ಲೆಟರ್ ಅಂದರೆ ಕನ್ಫರ್ಮೇಷನ್ ಸ್ಲಿಪ್ಪು. ಫೀಸ್ ಪೇ ಆಗಿದ್ದು 4 ಅವರ್ಸಲ್ಲಿ ಚಾನಲ್ ಮೂಲಕ ಆಗಿದ್ರೆ ಬರುತ್ತೆ. ನೆಕ್ಸ್ಟ್ ಬೇಕಾಗಿರೋದು ಫೀ ಪೇಡ್ ಚಲಾನ್, ಅಂದರೆ ಬ್ಯಾಂಕಲ್ಲಿ ಕಟ್ಟಿರ್ತೀರ, ಬ್ಯಾಂಕ್ ಒಂದು ಕಾಪಿ ಮಾಡಿಕೊಂಡು ಸ್ಟೂಡೆಂಟ್ ಒಂದು ಕಾಪಿ ಮತ್ತು ಕಾಲೇಜ್ ಕಾಪಿ ಅಂತ ಕೊಡ್ತಾರೆ, ಅದು 4 ಕಾಪಿ ತೊಗೊಂಡೋಗಿ. ಮತ್ತು ಒರಿಜಿನಲ್ಲು SSLC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ತೊಗೊಂಡೋಗ್ಬೇಕು, ಅವ್ರಿಗೆ ಕೊಡಬೇಕಾಗಿರ್ತದೆ ಕಾಲೇಜಿಗೆ. ನೀವು ಕಾಪಿ ತೆಗೆದು ಮಾಡಿಕೊಂಡಿರಿ. ನೆಕ್ಸ್ಟ್ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಇನ್ನೂ ಕೊಟ್ಟಿಲ್ಲ, ಅದರ ಜೆರಾಕ್ಸ್ ತೊಗೊಂಡೋಗ್ಬೇಕು. ಸ್ಟಡಿ ಸರ್ಟಿಫಿಕೇಟು ಅದು ತೊಗೊಂಡೋಗಿ. ಕ್ಲಾಸ್ 12 ಟ್ರಾನ್ಸ್ಫರ್ ಸರ್ಟಿಫಿಕೇಟು ಅದನ್ನ ಈಸ್ಕೊಂಡಿರ್ತೀರ 12ದು, ಅದು ತೊಗೊಂಡೋಗ್ಬೇಕು. ಮೈಗ್ರೇನ್ ಸರ್ಟಿಫಿಕೇಟ್, ಇದು ಕರ್ನಾಟಕ ಸ್ಟೂಡೆಂಟ್ ಅಲ್ಲ, ಹೈದರಾಬಾದ್ ಕರ್ನಾಟಕ ಈಗ ಬೇರೆ ರಾಜ್ಯದವ್ರು ಬರ್ದಿರ್ತಾರೆ, ಅದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು, ಅದು ಕಾಪಿ ತೊಗೊಂಡೋಗ್ಬೇಕು, 2 ಕಾಪಿ. ಆಧಾರ್ ಕಾರ್ಡು ಒರಿಜಿನಲ್ ಅಲ್ಲ, ಜೆರಾಕ್ಸು ಮತ್ತು ಫೋಟೋ ಕಾಪಿಗಳು ತೊಗೊಂಡೋಗಿ. ಪಾಸ್ಪೋರ್ಟ್ ಸೈಜ್ ಫೋಟೋ, ಆಮೇಲೆ ಕಾಲೇಜ್ ಫೀ ಪೇಡ್ ರಿಸಿಪ್ಟ್ ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಇನ್ನೊಂದು ವೀಡಿಯೋದಲ್ಲಿ ಸ್ಕ್ರೀನ್ ಮೇಲೆ ಬರ್ತಿದೆ, ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಈ ವಿಡಿಯೋ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಕಾಲೇಜ್ ಫೀಸ್ ಪೇಡ್ ನೀವು ಆಪ್ಷನ್ ಎಂಟ್ರಿ ಲಿಂಕಲ್ಲೇ ಡೌನ್ಲೋಡ್ ಮಾಡ್ಕೊಬೋದು. ಇಷ್ಟು ರಿಕ್ವೈರ್ಡ್ ಇದೆ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.